ಎಲ್ಲರಿಗೂ ನಮಸ್ಕಾರ. ನಾನು ಮಾಧವರೆಡ್ಡಿ ಪಾವಗಡ ರೈಲ್ವೆ ಸ್ಟೇಷನ್ ಭಾಗ 5 ಸಂಚಿಕೆಗೆ ಸ್ವಾಗತ. ಪಾವಗಡ ತಾಲೂಕಿನ ದೊಡ್ಡಹಳ್ಳಿಯಿಂದ ಪಾವಗಡ ಪಟ್ಟಣಕ್ಕೆ CRS ಪರೀಕ್ಷೆ ಮುಗಿದಿದೆ. ಇನ್ನು ಮುಂದೆ ರೈಲು ಪಾವಗಡಕ್ಕೆ ಯಾವಾಗ ಬೇಕಾದರೂ ಬರಬಹುದು. ಆದುದರಿಂದ ಸಾರ್ವಜನಿಕರು ಮುಂಜಾಗ್ರತಾ ಕ್ರಮವಾಗಿ ತೆಗೆದುಕೊಳ್ಳಬೇಕಾದ ಮುನ್ಸೂಚನೆಗಳ ವಿಶೇಷ ಸಂಚಿಕೆ ಇದಾಗಿದೆ. ರೈಲು ಸಂಚಾರ ಶುರುವಾದ ಮೇಲೆ ರೈಲ್ವೆ ಹಳಿಗಳ ಅಕ್ಕಪಕ್ಕದ ಜಮೀನು ಹೊಂದಿರುವ ರೈತರು ಮತ್ತು ಸಾರ್ವಜನಿಕರು ಬಹಳ ಜಾಗರೂಕರಾಗಿರಬೇಕಾಗಿರುತ್ತೆ. ರೈಲ್ವೆ ಹಳಿಯ ಅಕ್ಕಪಕ್ಕದ ನಿರ್ದಿಷ್ಟ ಅಂತರದ ಜಾಗ ರೈಲ್ವೆ ಇಲಾಖೆಗೆ ಸೇರಿದ್ದಾಗಿರುತ್ತೆ. ಅಲ್ಲಿ ಯಾವುದೇ ಶಾಶ್ವತ ಅಥವಾ ತಾತ್ಕಾಲಿಕ ಶೆಡ್ಡುಗಳನ್ನು ನಿರ್ಮಿಸುವುದು, ಒತ್ತುವರಿ ಮಾಡುವುದು ಕಾನೂನು ಪ್ರಕಾರ ಶಿಕ್ಷಾರ್ಹ ಅಪರಾಧವಾಗಿರುತ್ತೆ. ಹಳಿಗಳ ಪಕ್ಕದಲ್ಲಿ ಕಸ ಸುರಿಯುವುದು ಅಥವಾ ಮಣ್ಣಿನ ರಾಶಿ ಹಾಕುವುದನ್ನು ಮಾಡಬಾರದು. ಇದು ರೈಲು ಹಳಿಗಳ ಸುರಕ್ಷತೆಗೆ ಮತ್ತು ಡ್ರೈನೇಜ್ ವ್ಯವಸ್ಥೆಗೆ ಅಡ್ಡಿಯಾಗುತ್ತೆ. ಹೊಸ ರೈಲು ಮಾರ್ಗದಲ್ಲಿ ರೈಲುಗಳು ವೇಗವಾಗಿ ಬರ್ತವೆ. ನೀವು ದೂರದಲ್ಲಿ ರೈಲು ಇದೆ ಅಂದುಕೊಂಡ್ರೂ ಅದು ಕೆಲವೇ ಸೆಕೆಂಡುಗಳಲ್ಲಿ ನಿಮ್ಮ ಬಳಿ ಬರುವ ವೇಗವನ್ನು ಹೊಂದಿರುತ್ತೆ. ಪಾವಗಡದ ಸುತ್ತಮುತ್ತಲಿನ ಶಾಲೆಗಳ ಮಕ್ಕಳಿಗೆ ಹಾಗೂ ಪೋಷಕರಿಗೆ ರೈಲ್ವೆ ಹಳಿಗಳ ಬಳಿ ಆಟವಾಡುವುದು ಎಷ್ಟು ಅಪಾಯಕಾರಿ ಎಂಬುದರ ಬಗ್ಗೆ ಅರಿವು ಮೂಡಿಸ್ತಕ್ಕಂತಹ ಒಂದು ಕೆಲಸ ಜರೂರಾಗಿ ಆಗಬೇಕಾಗಿರುತ್ತೆ. ರೈಲ್ವೆ ಕಾಯ್ದೆ 1989 ಸೆಕ್ಷನ್ 154 ಮತ್ತು 175 ಈ ನಿಯಮದ ಪ್ರಕಾರ ರೈಲ್ವೆ ಹಳಿಗಳ ಹತ್ತಿರ ಜಾನುವಾರುಗಳನ್ನು ಮೇಯಲು ಬಿಡುವುದು ಅಥವಾ ಅವು ಹಳಿಗಳ ಮೇಲೆ ಅಲೆದಾಡುವಂತೆ ಮಾಡುವುದು ಶಿಕ್ಷಾರ್ಹ ಅಪರಾಧ. ಪ್ರಾಣಿಗಳ ಮಾಲೀಕರು ತಮ್ಮ ಜಾನುವಾರುಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಕಡ್ಡಾಯ ಆಗಿರುತ್ತೆ. ಪಾವಗಡ ರೈಲ್ವೆ ನಿಲ್ದಾಣದ ಬಳಿ ನೋ ಗೋ ಝೋನ್ ಇದೆ. ಹಳಿಗಳ ಮಧ್ಯೆ ನಡೆದಾಡುವುದು, ಹಳಿಗಳ ಮಧ್ಯೆ ಸಿಗ್ನಲ್ ಕೇಬಲ್ಗಳು ಮತ್ತು ಕಾಂಕ್ರೀಟ್ ಬಾಕ್ಸುಗಳಿರುತ್ತವೆ. ಇವುಗಳ ಮೇಲೆ ನಡೆದರೆ ಕಾಲು ಸಿಕ್ಕಿ ಹಾಕಿಕೊಳ್ಳುವ ಅಥವಾ ಎಡವಿ ಬೀಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆಮೇಲೆ ಇನ್ನೊಂದು ಅಂದರೆ ಈ ರೈಲ್ವೆ ಭದ್ರತೆ ಮತ್ತು ಸುರಕ್ಷತೆಯ ದೃಷ್ಟಿಯಲ್ಲಿ PRF ಪಡೆ ಕೆಲಸ ನಿರ್ವಹಿಸುತ್ತೆ. ಹಂಗಂದ್ರೆ ಏನು? ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್, ರೈಲ್ವೆ ರಕ್ಷಣಾ ಪಡೆ. ಇದು ಭಾರತೀಯ ರೈಲ್ವೆಯ ಭದ್ರತೆಯನ್ನು ನೋಡಿಕೊಳ್ಳುವ ಒಂದು ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಯಾಗಿದೆ. ರೈಲ್ವೆ ನಿಲ್ದಾಣಗಳು, ರೈಲುಗಳು ಮತ್ತು ರೈಲಿಗೆ ಸೇರಿದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಕಳ್ಳತನ ಅಥವಾ ಹಾನಿಯಿಂದ ರಕ್ಷಿಸುವುದು ಇದರ ಜವಾಬ್ದಾರಿ ಆಗಿರುತ್ತೆ. ಪ್ರಯಾಣಿಕರ ಸುರಕ್ಷತೆ ಮತ್ತು ಭದ್ರತೆ ಇದರ ಕರ್ತವ್ಯ ಆಗಿರುತ್ತೆ. ರೈಲ್ವೆ ಹಳಿಗಳ ಮೇಲೆ ಅನಧಿಕೃತವಾಗಿ ಓಡಾಡುವುದು ಅಥವಾ ನಿಲ್ದಾಣದ ಆವರಣದಲ್ಲಿ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಇದು ಕ್ರಮ ತೆಗೆದುಕೊಳ್ಳುತ್ತೆ. ಪಾವಗಡ ರೈಲ್ವೆ ಸ್ಟೇಷನ್ ನಮ್ಮದು, ಅದನ್ನು ಕಾಪಾಡ್ತಕ್ಕಂಥದ್ದು ಕೂಡ ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.